ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತ. ನಾನು ದಾವಣಗೆರೆಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿಂದ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿದೀನಿ, ಜ್ಯೋತಿ ಪ್ರದ್ವಿತ್ ಅಂತ ಹೇಳ್ಬಿಟ್ಟು. ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕುಕಿಂಗ್ ಬ್ಲಾಗ್ಸ್ ಆಗಿರ್ಬೋದು, ಹೊಸ ಹೊಸ ರೆಸಿಪೀಸು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ಸು, ಡೈಲಿ ವ್ಲಾಗ್ಸ್, ರುಟೀನ್ ವ್ಲಾಗ್ಸ್ ಎಲ್ಲಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಪರ್ಟಿಕ್ಯುಲರ್ ಟಾಪಿಕ್ ಯಾವ್ದಾದ್ರು ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ವರ್ಕ್ ಆನ್ ಇಟ್. ಮತ್ತೆ ನಾನು ನಿಮ್ಗೆ ಮಾಹಿತಿಯನ್ನ ತಲುಪಿಸೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ನನ್ನ ಚಾನೆಲ್ ಬಂದ್ಬಿಟ್ಟು ಜ್ಯೋತಿ ಪ್ರದ್ವಿತ್ ಅಂತ ಹೇಳ್ಬಿಟ್ಟು. ನಿಮ್ಗೆ ನನ್ನ ಕಂಟೆಂಟ್ ಮತ್ತೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬಂದ್ಬಿಡುತ್ತೆ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ನನ್ನ ಫಸ್ಟ್ ವಿಡಿಯೋ ಏನ್ ರೆಸಿಪಿ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಾಳು ಸಾಂಬಾರನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಮ್ಮ ಮನೆಯಲ್ಲಿ ನಾವು ಮಾಡೋ ರೀತಿನಲ್ಲಿ ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನಾವು ಮಸಾಲೆನ ರುಬ್ಕೋಬೇಕಾಗುತ್ತೆ. ಮಸಾಲೆಗೆ ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ತಗೊಂಡಿದ್ದೀನಿ. ಟೊಮೊಟೊ ಚಿಕ್ಕದಿರೋದ್ರಿಂದ ಒಂದ್ 4 ಟೊಮೊಟೊ ತಗೊಂಡಿದ್ದೀನಿ. ಇದು ಧನಿಯಾ ಪುಡಿ ಒಂದು 3 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದು ಅಚ್ಕಾರದ ಪುಡಿ. ಇದು ತುಂಬಾ ಸ್ಪೈಸಿ ಇರೋದ್ರಿಂದ ನಾನು 1 ಸ್ಪೂನ್ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. 1 ಸ್ಪೂನ್ಗಿಂತ ಒಂದು ಸಣ್ಣದು ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. 2 ಇಂಚಿನಷ್ಟು ನಾನಿಲ್ಲಿ ದಾಲ್ಚಿನ್ನಿ ತಗೊಂಡಿದ್ದೀನಿ, ಚಕ್ಕೆ ಅಂತಾರಲ್ಲ ಅದು. 1 ಸ್ಪೂನ್ ಅಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ತಗೊಂಡಿದ್ದೀನಿ. 2 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. ಅದ್ರ ಜೊತೆನಲ್ಲಿ ನಾನಿಲ್ಲಿ ಒಣ ಕೊಬ್ಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಹಸಿ ಕೊಬ್ಬರಿನೂ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಒಣ ಕೊಬ್ಬರಿನ ಯೂಸ್ ಮಾಡಿದ್ದೀನಿ. ಇದೆಲ್ಲಾನು ಸೇರಿಸ್ಬಿಟ್ಟು ಒಂದ್ ಫೈನ್ ಪೇಸ್ಟ್ ಮಾಡ್ಕೋತೀನಿ ಈಗ. ಓಕೆ ಫೈನ್, ಈಗ ಮಸಾಲೆ ರೆಡಿ ಆಗಿದೆ. ಮೊದಲು ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದ್ ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ. ಹಾಗೇನೆ ಇಲ್ಲಿ ಕರಿಬೇವನ್ನ ಇಟ್ಕೊಂಡಿದೀನಿ. ಈಗ ನಾವು ಮೊದಲು ಸ್ಟವ್ ಆನ್ ಮಾಡ್ಕೊಂಡು ನಾನು ಒಂದು ಬಾಣಲಿನಲ್ಲಿ ಮಾಡ್ಕೊತಿದ್ದೀನಿ. ನಿಮಗೆ ಬೇಕಾದ್ರೆ ಪಾತ್ರೆನಲ್ಲಾದ್ರೂ ಮಾಡ್ಕೊಳ್ಳಿ. ಚೂರು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನಂತರ ನಾನು ಎಣ್ಣೆನ ಹಾಕೋತಿದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಇದೆ. ಆಯಿಲ್ ಸ್ವಲ್ಪ ಹೀಟ್ ಆಗ್ಬೇಕು. ಓಕೆ, ಈಗ ಆಯಿಲ್ ಹೀಟ್ ಆಗಿದೆ. ಅದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕು. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳಿ. ಓಕೆ, ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು. ನಾನೀಗ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಹಾಕೊಂಡು ಸ್ವಲ್ಪ ಕರಿದ್ಕೊಳ್ಳಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೊಳಕೆ ಕಾಳನ್ನ ಒಗ್ಗರಣೆಗೆ ಸೇರಿಸ್ಕೊಂಡು, ತುಂಬಾ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಫ್ರೆಂಡ್ಸ್. ತುಂಬಾ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಕಾಳು ಬೇಯಲ್ಲ. ಕಾಳು ಏನಾಗುತ್ತೆ, ಬಿರ್ಸಾಗುತ್ತೆ. ನಾವ್ ಎಷ್ಟು ಬೇಯಿಸಿದ್ರು ಕೂಡ ಅದು ಸಾಫ್ಟ್ ಆಗಿ ಬೇಯಲ್ಲ. ಅವಾಗ ತಿನ್ನಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ, ಅಷ್ಟೊಂದು ರುಚಿ ಅನ್ಸಲ್ಲ. ಕೆಲವರು ಮಸಾಲೆನ ಫಸ್ಟ್ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೂ ಕೂಡ ಮೊಳಕೆ ಕಾಳನ್ನ ಹಾಕೋತಾರೆ. ನಾವ್ ಆ ತರನು ಮಾಡ್ತೀವಿ. ಈ ಮೊಳಕೆ ಕಾಳು ದೇಹಕ್ಕೆ ತುಂಬಾನೇ ಒಳ್ಳೇದು ಫ್ರೆಂಡ್ಸ್. ಮತ್ತೆ ಪ್ರೋಟೀನ್ ರಿಚ್ ಇರುತ್ತೆ. ಗರ್ಭಿಣಿ ಹೆಣ್ಮಕ್ಳು ಆತರ ಎಲ್ಲ ಸ್ವಲ್ಪ ಜಾಸ್ತಿ ಹೆಸರು ಕಾಳಿಂದು, ಮೊಳಕೆ ಕಾಳಿಂದು, ಉಳ್ಳಿ ಮೊಳಕೆ ಕಾಳು ಇದನ್ನೆಲ್ಲ ಮೊಳಕೆ ಮಾಡ್ಕೊಂಡ್ಬಿಟ್ಟು ತಿನ್ನೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಓಕೆ, ಈಗ ಸ್ವಲ್ಪ ಫ್ರೈ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನಾನೀಗ ಸ್ವಲ್ಪ ಹಾಕೊಂಡಿದ್ದೀನಿ. ಆಮೇಲೆ ರುಚಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈಗ ನಾನು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲಾನು ಒಟ್ಟಿಗೆನೆ ನಾನು ಸೇರಿಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ರುಬ್ಬುವಾಗ್ಲೇನೆ. ನೋಡಿ, ಈ ತರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ
ಒಂದ್ ಒಂದ್ 30 ಸೆಕೆಂಡ್ಸ್ ಇದು ಸ್ವಲ್ಪ ಕುದಿ ಬರ್ಲಿ, ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಇದು ಮಸಾಲೆ ಕುದಿ ಬರಕ್ಕೆ ಸ್ಟಾರ್ಟ್ ಆಯ್ತು. ಈಗ ಸ್ವಲ್ಪ ನೀರ್ ಸೇರಿಸ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನೀರ್ ಮಿಕ್ಸ್ ಮಾಡುವಾಗ ನಿಮ್ಗೆ ಕನ್ಸಿಸ್ಟೆನ್ಸಿ ಯಾವ ಲೆವೆಲ್ಗೆ ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನೀರ್ ಸೇರಿಸ್ಕೊಳ್ಳಿ. ಇದು ಮೊಳಕೆ ಕಾಳು ಸಾಂಬಾರು ಆದಷ್ಟು ಸ್ವಲ್ಪ ತೀರಾ ತಿಕ್ಕಾಗಿರ್ಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು, ಒಂದ್ ಮೀಡಿಯಂ ಅಲ್ಲಿ ಕನ್ಸಿಸ್ಟೆನ್ಸಿ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ. ಇದು ಮುದ್ದೆಗೆ, ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ನಾನಿಲ್ಲಿ ನೀರನ್ನ ಸೇರಿಸ್ಕೊತಿದ್ದೀನಿ. ನನಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನಾನಿಲ್ಲಿ ಒಂದು 3ರಿಂದ 4 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ ಸಾಂಬಾರು. ಕಾಳೆಲ್ಲ ಕುದಿಯೋಷ್ಟರಲ್ಲಿ ಇನ್ನೊಂದ್ ಸ್ವಲ್ಪ ತಿಕ್ಕಾಗುತ್ತೆ, ನಮ್ಗೆ ಸಾಕಾಗುತ್ತೆ ಫ್ರೆಂಡ್ಸ್. ನಿಮಗೆ ನೋಡ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಾಂಬಾರ್ಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ನನಗನ್ಸ್ತು, ಅದಕ್ಕೋಸ್ಕರ ನಾ ಇನ್ನೊಂದ್ ಸ್ವಲ್ಪ ಇಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ಒಂದ್ 10 ನಿಮಿಷ ಚೆನ್ನಾಗಿ ಕುದಿ ಬರ್ಲಿ ಫ್ರೆಂಡ್ಸ್, ವೆಯ್ಟ್ ಮಾಡೋಣ. ಓಕೆ, ಸಾಂಬಾರನ್ನ ಕುದಿಯೋದಕ್ಕೆ ಬಿಟ್ಟಿದ್ವಲ್ಲ, ನೋಡೋಣ. ಓಕೆ, ಸಾಂಬಾರ್ ಈ ತರ ಚೆನ್ನಾಗಿ ಕುದ್ದಿದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಾಂಬಾರೆಲ್ಲ ಕುದ್ದಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಮುದ್ದೆ ಮತ್ತೆ ಅನ್ನದ ಜೊತೆನಲ್ಲಿ ಸರ್ವ್ ಮಾಡಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ನಾವು ಇದ್ರ ಜೊತೆನಲ್ಲಿ ತರಕಾರಿ, ಬದನೆಕಾಯಿ ಆಗಿರ್ಬೋದು, ಆಲೂಗೆಡ್ಡೆ, ಇದೆರಡು ತರಕಾರಿನೂ ಮಿಕ್ಸ್ ಮಾಡ್ಕೊಂಡು ಸಹ ನಾವು ಮಾಡ್ತೀವಿ. ಆ ತರಾನು ಮಾಡ್ತೀವಿ, ಈ ತರಾನು ಮಾಡ್ತೀವಿ. ಇದು ಒಂದ್ ಟೈಪ್. ಅದನ್ನು ಕೂಡ ನಿಮ್ಗೆ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ, ನಾ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದಲೇನೆ ಬೆಲ್ ಐಕಾನ್ ಅನ್ನ ಟ್ಯಾಪ್ ಮಾಡಿ. ಥ್ಯಾಂಕ್ ಯು.